ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿ ಕಡತ ವಿಲೇವಾರಿ. ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಕಡತಗಳಲ್ಲಿ ಪರಿಶೀಲಿಸಿದ ಎಸ್ಐಟಿ ಮುಖ್ಯಸ್ಥರು ಎಸಿ ಕಳೆದ 8 ದಿನದ ಶೋಧ ಕಾರ್ಯದ ದಾಖಲೆ ಪರಿಶೀಲನೆ ಆಗ್ತಾ ಇದೆ. ವಿಡಿಯೋ ಫೋಟೋ ಸಾಕ್ಷ್ಯಾಧಾರಗಳ ತಪಾಸಣೆ ಆಗ್ತಾ ಇದೆ. ಸ್ಪಾಟ್ ನಂಬರ್ 13 ಶೋಧಕ್ಕೂ ಮುನ್ನ ದಾಖಲೆಗಳ ತಡಕಾಟವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಎಕ್ಸ್ಪರ್ಟ್ ಒಪಿನಿಯನ್ ಅನ್ನ ಪಡಿತಾ ಇದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಗ್ತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಎಸಿ ಕೂಡ ಇದ್ರು. ಎಸಿ ಕರ್ತವ್ಯದ ನಿಮಿತ್ತ ಮತ್ತೆ ಕಚೇರಿಗೆ ತೆರಳಿದ್ರು. ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ. ಶೋಧಕ್ಕೂ ಮುನ್ನ ದಾಖಲೆಗಳ ಹುಡುಕಾಟ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಎಸ್ಐಟಿ ಕಚೇರಿ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಶಶಿಧರ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಶಶಿ, ಶೋಧ ಕಾರ್ಯಕ್ಕೆ ಬ್ರೇಕ್ ಕೊಟ್ಟು ಇವತ್ತು ಮುಸುಕುದಾರಿಯ ವಿಚಾರಣೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ? ಶೋಧ ಕಾರ್ಯ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಈ ಪಾಯಿಂಟ್ ನಂಬರ್ 13 ಅನ್ನುವಂಥದ್ದು ದಿನದಿಂದ ದಿನಕ್ಕೆ ನಿಗೂಢ ಮತ್ತು ರೋಚಕ ಆಗ್ತಾನೆ ಇದೆ. 3 ದಿನಗಳ ಹಿಂದೆ ಅಂದರೆ ಏಕಕಾಲದಲ್ಲಿ 11, 12, 13 ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ 11ರಿಂದ 11A ಅಂತೇಳಿ ಹೋಗಿ ನಂತರ 11, 12 ಮುಗಿಸ್ಕೊಂಡು ನಿನ್ನೆ ಆದರೂ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಮತ್ತೆ 11Aಯಲ್ಲಿ ಉಳಿದ ಒಂದಿಷ್ಟು ಉತ್ಖನನದ ಬಾಕಿ ಇದೆ ಅನ್ನುವ ಕಾರಣಕ್ಕೆ ನಿನ್ನೆ ಕೂಡ ಆಗಿಲ್ಲ. ಕೊನೆ ಪಕ್ಷ ಇವತ್ತು ಆಗಿಯೇ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಕೆಲವೊಂದು ಸೂಕ್ಷ್ಮ ಕಾರಣಗಳಿಗಾಗಿ ಇವತ್ತಿನ ದಿನ ಅನ್ನುವಂಥದ್ದು ಕೇವಲ ಮೀಟಿಂಗ್ಗಳಿಗೆ ಸೀಮಿತ ಆಯಿತು ಅಂತ ಮೊಹಾಂತಿ ಅವರು ಈಗಲೂ ಕೂಡ ಇಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಎಸ್ಐಟಿ ಕಚೇರಿಯಲ್ಲಿ. ನಿನ್ನೆ ಅವರು ಬಂದ ನಂತರ ನಿರಂತರವಾದ ಮೀಟಿಂಗ್ಗಳನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ಇಷ್ಟರವರೆಗೆ ನಡೆದ ಒಂದು ಉತ್ಖನನ ಮತ್ತು ಬೇರೆ ಬೇರೆ ಅಧಿಕಾರಿಗಳು ತಂಡೋಪತಂಡವಾಗಿ ಬೇರೆ ಬೇರೆ ಕಡೆ ಹೋಗಿ ಸಂಗ್ರಹಿಸಿದ ಮಾಹಿತಿ ಇವನ್ನೆಲ್ಲ ಕಲೆ ಹಾಕಲಾಗಿದೆ. ಪ್ರತಿಯೊಂದರ ಬಗ್ಗೆಯೂ ಕೂಡ ವಿಚಾರ ವಿಮರ್ಶೆ ನಡೆಯಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತಿನ ದಿನವನ್ನ ಸಭೆಗೋಸ್ಕರ ಮೀಸಲಿಟ್ಟಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಬೆಳಿಗ್ಗೆ ಸುಮಾರು 2 ಗಂಟೆಗಳ ಕಾಲ ಎಸಿ ಅವರು ಇರ್ತಾರೆ. ಸೊ ಅವರ 12 ಜಾಗಗಳ ಉತ್ಖನನದ ವಿಚಾರ, ಅದಕ್ಕೊಂದು ಫಿನಿಶಿಂಗ್ ರೂಪ ಕೊಡುವಂಥದ್ದು, ಇವೆಲ್ಲ ಆ ಕಾರ್ಯಗಳು ಮಧ್ಯಾಹ್ನದವರೆಗೆ ನಡೆದರೆ ನಂತರ ಎಸಿ ಅವರು ಸ್ಥಳದಿಂದ ತೆರಳಿ ತನ್ನ ಖಾತೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಹೋಗಿರ್ತಾರೆ. ಈಗ ಅವರು ಕೂಡ ತಾಲೂಕು ಕಚೇರಿಯಿಂದ ವಾಪಸ್ ಆಗಿದ್ದಾರೆ. ಆ ನಂತರದಲ್ಲಿ ಎಸ್ಐಟಿ ಕಚೇರಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಿತ್ತು ನಡೀತು ಅಂತ ನಾವು ನೋಡೋದಾದ್ರೆ, ದೂರುದಾರ ಯಾವತ್ತಿಗಿಂತ ತಡವಾಗಿ ಸುಮಾರು 2 ಗಂಟೆಗಳಷ್ಟು ತಡವಾಗಿ ಮಧ್ಯಾಹ್ನ 1 ಗಂಟೆಗೆ ಬರ್ತಾನೆ. ಆದರೆ ಉಳಿದ ಎಲ್ಲ ಅಧಿಕಾರಿಗಳು ಅವರವರು ಪ್ರತಿದಿನ ನಿಗದಿಯಾದಂತೆ ಅದೇ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಸೊ ಅವರಿಂದಲೂ ಕೂಡ ಅವರ ಜೊತೆಗೂ ಕೂಡ ಎಸ್ಐಟಿಯ ಕಿರಿಯ ಅಧಿಕಾರಿಗಳು ಒಂದು ಹಂತದ ಸಭೆ ನಡೆಸಿದ್ದಾರೆ. ಈಗ ಒಬ್ಬೊಬ್ಬರಾಗಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಮತ್ತು ಈ ಸಂಗ್ರಹಿತ ಮಾಹಿತಿಗಳೆಲ್ಲ ಏನಿವೆ ಕಳೆದ ಇಷ್ಟು ದಿನಗಳಲ್ಲಿ, ಕಳೆದ 10 ದಿನಗಳ ಒಟ್ಟು ವಿಚಾರವನ್ನು ಇಟ್ಟುಕೊಂಡು ಮೊಹಾಂತಿ ಅವರು, ಎಸ್ಐಟಿ ಮುಖ್ಯಸ್ಥರಾದ ಮೊಹಾಂತಿ ಅವರು ಈಗ ನಿರಂತರವಾದ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರು ಎಸ್ಐಟಿ ಕಚೇರಿಗೆ ಹೋಗಿ ಸುಮಾರು 3 ಗಂಟೆ ಆಯಿತು, ಒಳಗೆ ಹೋಗಿ ಇನ್ನೂ ಕೂಡ ಅವರು ವಾಪಸ್ಸು ಬಂದಿಲ್ಲ. ಈ ನಡುವೆ ಸುಮಾರು 2.25 ಗಂಟೆಗಳ ಕಾಲ ದೂರುದಾರ ಎಸ್ಐಟಿ ಕಚೇರಿಯಲ್ಲೇ ಇದ್ದ. ಆರಂಭದಲ್ಲಿ ಕಚೇರಿಯ ಒಳಗೆ ಬಿಟ್ಟುಕೊಂಡಿರಲಿಲ್ಲ. ಆನಂತರ ಕಳುಹಿಸುವುದಕ್ಕೆ ಮುಂಚಿತವಾಗಿ ಸ್ವಲ್ಪ ಹೊತ್ತು ಕಾಲ ಆತನನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಒಟ್ಟು ಕಾರ್ಯಾಚರಣೆ ಈವರೆಗೆ ನಡೆಸಿದ ಸಂದರ್ಭದಲ್ಲಿ ದೂರುದಾರನ ಬಗ್ಗೆ ಒಂದು ಒಪಿನಿಯನ್ ಬಂದಿರುತ್ತೆ ಎಸ್ಐಟಿ ಅಧಿಕಾರಿಗಳಿಗೆ. ಸೊ ಕ್ರಾಸ್ ವೆರಿಫಿಕೇಶನ್ ಮಾಡುವಂತದ್ದು, ಕ್ರಾಸ್ ಚೆಕ್ ಮಾಡುವಂತ ಅನೇಕ ವಿಚಾರಗಳು ಚರ್ಚೆ ಆಗುವುದಕ್ಕೆ ಇವತ್ತು ಇತ್ತು. ಆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಹೆಚ್ಚುವರಿಯಾಗಿ ಇವತ್ತು ದೂರುದಾರನ ವಿಚಾರಣೆಯನ್ನ ನಡೆಸಿರುವಂತಹದ್ದು. ಯಾಕಂತಂದ್ರೆ ಪಾಯಿಂಟ್ ನಂಬರ್ 13 ಇದು ಬಹಳ, ನಮಗೆ ಅದು ಕ್ಲೈಮ್ಯಾಕ್ಸ್ ಅಂತ ಅನಿಸಿದ್ರು ಕೂಡ ಒಂದು ಕ್ರೂಷಿಯಲ್ ಕೂಡ ಹೌದು ಅಂತ. ಇದು ಕ್ಲೈಮ್ಯಾಕ್ಸಾ ಅಥವಾ 2ನೇ ಹಂತದ ಕಾರ್ಯಾಚರಣೆಯ ಆರಂಭವಾ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಾ ಇಲ್ಲ. ಪಾಯಿಂಟ್ ನಂಬರ್ 13ರಲ್ಲಿ ಅತಿ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಅಂತ ಆರಂಭದ ದಿನಗಳಿಂದಲೂ ಹೇಳ್ತಾ ಬಂದಿರುವುದರಿಂದ ಆ ಕಾರಣಕ್ಕೆ ಆ ಒಂದು ಜಾಗ ಗಮನ ಸೆಳೆಯುವುದು ಒಂದು ಬಗೆ. ಆದರೆ ಆ ಜಾಗದ ಸೂಕ್ಷ್ಮತೆ ಅಂದ್ರೆ ಸ್ನಾನಘಟ್ಟದ ಪಕ್ಕದಲ್ಲೇ ಇದೆ, 3 ವಿಸಿಬಲ್ ಪಾಯಿಂಟ್ಗಳಿವೆ. ಅಂದ್ರೆ 3 ದಿಕ್ಕಿನಿಂದಲೂ ಅದು ಕಾಣುವಂತಹ ಪಾಯಿಂಟ್ ಅಲ್ಲಿ ಕಾರ್ಯಾಚರಣೆ ನಡೆಸುವಂತಹದ್ದು ಕೂಡ ಒಂದು ಬಹಳ ದೊಡ್ಡ ಸವಾಲು. ಅದರ ಜೊತೆಗೆ ಆ ಪಾಯಿಂಟ್ ನಲ್ಲಿ ಸಾಕಷ್ಟು ಪ್ರಾಕೃತಿಕ ಬದಲಾವಣೆಗಳಾಗಿದೆ. ಅಂದ್ರೆ ಪ್ರವಾಹ ಬಂದಾಗ ಆದ ಮಣ್ಣಿನ ಹೇರಿಕೆ ಇರಬಹುದು, ಅಥವಾ ಅಲ್ಲಿ ಬೇರೆ ಬೇರೆ ಕಾಮಗಾರಿಗಳನ್ನು ನಡೆಸುವ ಸಂದರ್ಭದಲ್ಲಿ ಹಾಕಿದಂತ ಮಣ್ಣಿನ ಹೇರಿಕೆ ಇರಬಹುದು, ಅಥವಾ ಅಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಮಾಡಿದಂತಹ ಬದಲಾವಣೆಗಳಿರಬಹುದು. ಸೊ ಈ ಪ್ರತಿಯೊಂದು ಬದಲಾವಣೆಗಳನ್ನು ನೋಡಿದಾಗ ಅಲ್ಲೇನಾದ್ರೂ ಹೂತಿದ್ದರೆ ಶವ ಅದು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತಾ ಇರುವಂತದ್ದು. ಸೊ ಈ ಹೊಂಡವನ್ನ ತೋಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಇಲ್ಲಿ ಮಣ್ಣನ್ನು ಅಗೆಯುವಂತಹ ಸಂದರ್ಭದಲ್ಲಿ
ವೈಜ್ಞಾನಿಕವಾಗಿ ಹೋಗಬೇಕು ಅನ್ನುವಂಥ ಒಂದು ಬೇಡಿಕೆ ಏನು ಕೇಳಿ ಬಂದಿತ್ತು ದೂರುದಾರರಿಂದ ಮತ್ತು ಆತನ ಪರ ವಕೀಲರಿಂದ. ಸೊ ಅದರ ಬಗ್ಗೆಯೂ ಕೂಡ SIT ಇವತ್ತು ವಿಮರ್ಶೆ ಮಾಡ್ತಾ ಇದೆ, ತಜ್ಞರ ಜೊತೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬರುತ್ತಾ ಇರುವಂತಹ ಮಾಹಿತಿ. GPR ತಂತ್ರಜ್ಞಾನವನ್ನು ಬಳಸಬೇಕು ಅಂತ. ಸೊ GPR ತಂತ್ರಜ್ಞಾನ ಈ ಕಾರ್ಯಾಚರಣೆಯಲ್ಲಿ ಎಷ್ಟು ನೆರವು ಮಾಡುತ್ತೆ, ಅದು ಖಚಿತವಾಗಿ ಮೂಳೆಯನ್ನೇ ತೋರಿಸುತ್ತಾ ಅಥವಾ ಕೇವಲ ಸೋಡಿಯಂ ಅಂಶಗಳನ್ನು ತೋರಿಸಿ ಕಲ್ಲು ಮಣ್ಣು ಇದನ್ನೇ ಗುರುತು ಹಿಡಿಯೋದಕ್ಕೆ ಸೀಮಿತ ಆಗುತ್ತಾ, ಈ ಎಲ್ಲ ವಿಚಾರವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಮತ್ತು ಒಟ್ಟು 12 ದಿನಗಳ ಕಾರ್ಯಾಚರಣೆಯನ್ನು ವಿಶ್ಲೇಷಣೆ ಮಾಡಿ ಮುಂದಿನ ಕಾರ್ಯಾಚರಣೆಯನ್ನು ನಿರ್ಧಾರ ಮಾಡುವ ನಿಟ್ಟಿನಲ್ಲಿ ಅನೇಕ ಸಭೆಗಳನ್ನು ನಡೆಸಲಾಗ್ತಾ ಇದೆ. ವೀಣಾ. ಎಸ್, ಥ್ಯಾಂಕ್ ಯು ಶಶಿ, ತಮ್ಮ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.